ಇವತ್ತು ಎರಡು ಕಡೆ ಅಂಬೇಡ್ಕರ್ ಭವನ, ಆಲೂರಿಂದ ಕುದುರೆಗೆರೆವರೆಗೂ ಕಾಂಕ್ರೀಟ್ ರಸ್ತೆ ಮತ್ತು ತಮ್ಮೇನಹಳ್ಳಿ ಕ್ರಾಸಿಂದ ನಮ್ಮ ಈ ಒಂದು ತೋಟಗುಡದಳ್ಳಿ ಮುಖ್ಯ ರಸ್ತೆ ಇತ್ತು. ಆ ಮುಖ್ಯ ರಸ್ತೆಗೆ ಪೂರ್ತಿ ಚರಂಡಿ ಮತ್ತು ಡಾಂಬರೀಕರಣದ ರಸ್ತೆಗೆ ಪೂಜೆಯನ್ನು ಮಾಡಿದ್ದೀವಿ. ಒಟ್ಟಾರೆ ಇಲ್ಲಿ ಕಾಂಕ್ರೀಟ್ ರಸ್ತೆ ಮತ್ತು ಇವೆಲ್ಲ ಸೇರಿ ಅಂದಾಜು 3 ಕೋಟಿ ರೂಪಾಯಿ ಕಾಮಗಾರಿಗಳನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದರೆ ನಮ್ಮ ದಾಸನಪುರ ಹೋಬಳಿ ಭಾಳ ದೊಡ್ಡದಾಗಿ ಬೆಳೀತಾ ಐತೆ, ವಿಸ್ತಾರವಾಗಿ ಬೆಳೀತಾ ಐತೆ, ಅನುದಾನದ ಕೊರತೆ ಐತೆ. ಅದರ ಮಧ್ಯದಲ್ಲೂ ಕೂಡ ನಾವು ಪ್ರತಿ ವಾರ ಕೂಡ ಕಾಮಗಾರಿಗಳ ಪೂಜೆಗಳನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲಿಂದನೂ ತರ್ತೀವಿ, ತಂದು ಗ್ರಾಂಟ್ ಅಂತೂ ಮಾಡ್ತಾ ಇದ್ದೀವಿ. ನನ್ನ ಕ್ಷೇತ್ರದಲ್ಲಿ ಮೊದಲಷ್ಟು ಅಲ್ದಿದ್ರು ಕೂಡ ಜನಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸುವಂಥ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಮತ್ತು ಇನ್ನೂ ಕೂಡ ನಗರಸಭೆಯಿಂದ ಕೂಡ ಇನ್ನೂ 22 ಕೋಟಿ ರೂಪಾಯಿ ಅನುದಾನದ ಮಂಜೂರಾತಿ ಕಳಿಸಿದ್ದೀವಿ. ಅದಾದಮೇಲೆ ನಗರಸಭೆ ವ್ಯಾಪ್ತಿಯ ಗ್ರಾಮಗಳಲ್ಲಿ ಎಲ್ಲೆಲ್ಲಿ ನಮ್ಮ ಗ್ರಾಮಸ್ಥರು ಮನವಿಯನ್ನು ಕೊಟ್ಟಿದ್ರು ಅಲ್ಲೆಲ್ಲ ಕೂಡ ರಸ್ತೆಗಳನ್ನು ಮಾಡ್ತೀವಿ. ಅದಕ್ಕಿಂತ ಭಾಳ ಪ್ರಮುಖವಾಗಿರೋದು, ಈಗ ಕಾವೇರಿ ನೀರನ್ನು ತರೋದಕ್ಕೆ ಈಗಾಗಲೇ ದುಡ್ಡನ್ನು ಮಂಜೂರು ಮಾಡಿ ಅದನ್ನು ಟೆಂಡರ್ ಮಾಡೋ ಅಂತಲ್ಲಿದೆ. ಮೊನ್ನೆ ಎಲ್ಲ ಅಧಿಕಾರಿಗಳು ಅಂದರೆ ಯಲಹಂಕದಿಂದ ಬರ್ತದೆ ಪಂಪಿಂಗ್ ಆಗೋದು, GKVK ಹತ್ರ ಇರ್ತಕ್ಕಂಥ ಪಂಪ್ ಆಗೋತಕ್ಕಂಥದ್ದು. ಅಲ್ಲಿಂದ ಶಿವರಾಮ್ ಕಾರಂತ್ BDA ಲೇಔಟಿಗೆ ಬಂದು ಅಲ್ಲಿಂದ ನೇರವಾಗಿ ಪಂಪ್ ಮಾಡಬೇಕು ಅಂತೇಳಿ ತೋಟಗುಡದಳ್ಳಿಯಲ್ಲಿ ಕೂಡ 10 ಲಕ್ಷ ಲೀಟರ್ದು ಒಂದು ದೊಡ್ಡ ಓವರ್ ಹೆಡ್ ಟ್ಯಾಂಕು ಸ್ಕೂಲ್ ಎದುರುಗಡೆ ಇರ್ತಕ್ಕಂಥ ಜಾಗದಲ್ಲಿ ಬರ್ತದೆ. ಅದಕ್ಕೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡಿದ್ದೀವಿ. ಯಾಕಂದರೆ ಮುಂದೆ ನಮಗೆ ಸವಾಲಾಗಿರ್ತಕ್ಕಂಥದ್ದು ಮಾದನಾಯಕನಹಳ್ಳಿ ನಗರಸಭೆಯಲ್ಲಿ ಕಾವೇರಿ ನೀರು ಮತ್ತು ಸ್ಯಾನಿಟರಿ ಕೊಡ್ತಕ್ಕಂಥದ್ದು. ಅದು ಭಾಳ ದೊಡ್ಡ ಮೊತ್ತ ಬೇಕಾಗ್ತದೆ. ಆದರೆ ಈಗ ಹಂತ ಹಂತವಾಗಿ ಕೆಲಸವನ್ನು ಕೂಡ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಸ್ಯಾನಿಟರಿ ಕಾವೇರಿ ಮಾಡುವಾಗ ಮತ್ತೆ ರೋಡ್ಗಳೆಲ್ಲ ಅಗದಾಕ್ತಾರೆ. ಸೊ ಅಗದಾಗ ಅವಾಗ ಸ್ವಲ್ಪ ಸಮಸ್ಯೆಗಳಾಗ್ತದೆ. ಆದರೂ ಕೂಡ ಜನಗಳಿಗೆ ಇವತ್ತು ಕುಡಿಯೋ ನೀರು ಮತ್ತು ಒಳಚರಂಡಿ ಭಾಳ ಅವಶ್ಯಕತೆ ಇರೋದ್ರಿಂದ ಅದನ್ನು ಈಗಾಗಲೇ ಕುಡಿಯೋ ನೀರದು ಪ್ರಾಥಮಿಕ ಹಂತದ ನೀರಿನ ಟೆಂಡರ್ ಆಗ್ತಾ ಇದೆ. ಸ್ಯಾನಿಟರಿಗೆ ನಮಗೆ ಟ್ರೀಟ್ಮೆಂಟ್ ಪ್ಲಾಂಟಿಗೆ ಜಾಗ ಸಿಗಲಿಲ್ಲ. ಕದ್ರೇನಹಳ್ಳಿ ಹತ್ರ ಈಗ 4 ಎಕರೆ ಜಾಗವನ್ನು ಹುಡುಕಿದ್ದೀವಿ. ಯಾಕಂದರೆ ಇಲ್ಲೆಲ್ಲ ಸ್ಯಾನಿಟರಿ ಟ್ರೀಟ್ ಮಾಡಿ ಅಲ್ಲಿಗೆ ಪಂಪ್ ಮಾಡಬೇಕಾಗ್ತದೆ. ಅದು ದೊಡ್ಡ ಸವಾಲು ಇರ್ತಕ್ಕಂಥದ್ದು. ಸೊ ಅದನ್ನು ಕೂಡ ನನ್ನ ಈ 2.5 ವರ್ಷದ ಅವಧಿ ಒಳಗಡೆಗೆ ಪ್ರಾರಂಭವನ್ನು ಖಂಡಿತವಾಗೂ ಮಾಡ್ತೀನಿ. ಆ ಟೈಮಲ್ಲಿ ಊರಿನವರೆಲ್ಲ ಕೂಡ ತುಂಬ ಸಹಕಾರ ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಇಷ್ಟು ಕಾಮಗಾರಿಗಳನ್ನು ಮಾಡ್ತೀನಿ. ಮುಂದಿನ ವಾರ ಮತ್ತೆ ದಾಸನಪುರ ಹೋಬಳಿಯ ಆ ಭಾಗದಲ್ಲಿ, ರಸ್ತೆಯ ಆ ಭಾಗದಲ್ಲಿ ಕೂಡ ಮತ್ತೆ ಕಾಮಗಾರಿಗಳಿಗೆ ಪೂಜೆ ಚಾಲನೆ.